ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಈ ಹಿಟ್ಟು ತೋರ್ಸಾಕತ್ತೇನಲ್ರಿ ಇವತ್ತಿದು ಯಾವ ಹಿಟ್ಟು ಅಂತಂದ್ರೆ ಇದು ನಮ್ದು ಮೆಂತೆ ಹಿಟ್ಟು ರೀ. ಉತ್ತರ ಕರ್ನಾಟಕದ ಒಳಗೆ ಇದನ್ನು ಬಾಣಂತಿಯರಿಗೆ ಆಮೇಲೆ ಡಯಾಬಿಟಿಸ್ ಇದ್ದವರು ಸತೇಕ ದಿನಾಲು ಒಂದು ಸ್ಪೂನ್ ತಿನ್ಕೋತ ಬಂದ್ರೆ ಡಯಾಬಿಟಿಸ್ಗೂ ಇದು ರಾಮಬಾಣ ಇದ್ದಂಗೆ ರೀ. ಆಮೇಲೆ ಬಾಣಂತಿಯರಿಗೂ ಎದೆ ಹಾಲು ಹೆಚ್ಚಾಗ್ತಾವ. ಅದ್ರ ಸಲುವಾಗಿ ಇದನ್ನೈತಲ್ಲ ದಿನಾಲು ಒಂದು ಸ್ಪೂನ್ ತಿನ್ಕೋತ ಬರ್ರಿ, ನಿಮ್ಮ ಆರೋಗ್ಯನೂ ಭಾಳ ಚಲೋ ಇರ್ತೈತಿ. ಇದು ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಬಿಸಿ ಬಿಸಿ ರೊಟ್ಟಿ ಆಮೇಲೆ ಒಂದು ಸ್ಪೂನ್ ತುಪ್ಪ ಇದೊಂದು ಸ್ಪೂನ್ ಹಾಕ್ಕೊಂಡು ತಿಂದ್ರೆ ಎಷ್ಟು ಮಸ್ತಾಗಿರ್ತೈತೆ ಅಂಥೇಳಿ ನೀವು ಟ್ರೈ ಮಾಡಿ ನೋಡಿರಿ. ಆಮೇಲೆ ನಮ್ಮ ವಿಡಿಯೋಗಳು ನಿಮ್ಗೇನಾರ ಇಷ್ಟ ಆಗಕತ್ತಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಎಲ್ಲ ಶೇರ್ ಮಾಡ್ತಿರಲ್ಲ, ಮತ್ತು ಲೈಕ್ ಶೇರ್ ಮಾಡಿರಿ, ಕಮೆಂಟ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿರಿ. ಈಗ ಇದಕ್ಕೆ ಏನೇನು ಬೇಕು ಸಾಮಾನುಗಳು ಅಂಥೇಳಿ ನೋಡೋಣ ಬರ್ರಿ. ಇದು ಬಾಣಂತಿಯರಿಗೆ ಮತ್ತು ಡಯಾಬಿಟಿಸ್ ಇದ್ದವ್ರಿಗೆ ಅಂತಷ್ಟೇ ಅಲ್ಲ, ದಿನಾಲು ಎಲ್ಲರೂ ತಿನ್ಕೋತ ಬಂದ್ರೆ ನಿಮ್ದು ಆರೋಗ್ಯ ಭಾಳ ಒಳ್ಳೆಯದಾಗಿರ್ತೈತಿ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಅದಕ್ಕೆ ಏನೇನು ಬೇಕಂತ ಹೇಳಿ ಸರಿಯಾಗಿ ಪ್ರಮಾಣ ಒಳಗೆ ನೋಡೋಣ ಬರ್ರಿ. ನೋಡಿರಿ, ಮೊದಲಿಗೆ ಐತಲ್ಲ ನಾನು ದೊಡ್ಡ ವಾಟೆ ಒಂದು ತೋರ್ಸಾಕತ್ತೇನಲ್ರಿ, ಆ ವಾಟೆಲೆ 2 ವಾಟೆ ಅಷ್ಟು ಕಡ್ಲಿಬೇಳೆ ತೊಗೊಂಡೇನು ನೋಡಿರಿ. ಇಲ್ಲಿ ತೋರ್ಸಾಕತ್ತೇನೆ ನೋಡಿರಿ, ಈ ವಾಟೆಲೆ 2 ವಾಟೆ ಐತಲ್ಲ ಕಡ್ಲಿಬೇಳೆ ತೊಗೊಂಡೇನು ನಾನು. ಅವನ್ನ ಸ್ವಚ್ಛ ಮಾಡ್ಕೊಂಡು ಈ ರೀತಿ ಬೌಲೊಳಗೆ ಹಾಕಿಟ್ಕೊಂಡೇನು ನಾನು. ಈಗ ಮತ್ತು ಅದಕ್ಕೆ ನೆಕ್ಸ್ಟ್ ಏನು ಬೇಕಪ್ಪ ಅಂತಂದ್ರೆ ಮೆಂತೆ ಕಾಳು ನೋಡಿರಿ. ಮೆಂತೆ ಕಾಳು ಐತಲ್ಲ 1 ಟೇಬಲ್ ಸ್ಪೂನ್ ಇಲ್ಲಿಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ತೊಗೋಬೇಕು. ಇಲ್ಲಿಕ್ಕಂದ್ರೆ ಕಹಿ ಆಕೈತಿ. ನನಗೊಂದು ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿ ನಾನು ಜಾಸ್ತಿ ತೊಗೊಂಡೇನು ಅಷ್ಟು. ಅದ ಒಂದು ಸಣ್ಣ ವಾಟೆಲೆ ನಾ ಏನು ಮಾಡೇನಂತಂದ್ರೆ ಗೋಧಿ ತೊಗೊಂಡೇನು ನೋಡಿರಿ. ಆಮೇಲೆ ಅದ ವಾಟೆಲೇನ ಸಣ್ಣ ವಾಟೆಲೇನ ಉದ್ದಿನಬೇಳೆ ತೊಗೊಂಡೇನಿ. ಆಮೇಲೆ ಅಕ್ಕಿ ತೊಗೊಂಡೇನು ನೋಡಿರಿ. ಆಮೇಲೆ ಕೆಂಪು ಉಪ್ಪು ತೊಗೊಂಡೇನಿ. ಇದು ನೋಡಿರಿ ಶುಂಠಿ ಪೌಡ್ರ್, ಇದು ಒಣ ಶುಂಠಿದು ಅದನ್ನೇನೈತಲ್ಲ ಪೌಡ್ರ್ ಮಾಡಿ ಇಟ್ಕೊಂಡೇನಿ, ತೋರ್ಸಾಕತ್ತೇನಲ್ಲ ಅಂಥದ್ದು ಶುಂಠಿ ಪೌಡ್ರ್. ಆಮೇಲೆ ಅರ್ಶಿಣ ಬೇರೆ 2 ಅರ್ಶಿಣ ಬೇರೆ ಹಿಂಗೆ ಜಜ್ಜಿ ಇಟ್ಕೊಂಡೇನಿ. 2 ಟೇಬಲ್ ಸ್ಪೂನ್ ತೊಗರಿಬೇಳೆ ತೊಗೊಂಡೇನಿ ನೋಡಿರಿ. 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡೇನಿ. ಒಂದು 5-6 ಲವಂಗ ತೊಗೊಂಡೇನಿ. ಒಂದು 5-7-8 ಚಕ್ಕಿ ತೊಗೊಂಡೇನಿ. 1 ಟೇಬಲ್ ಸ್ಪೂನ್ ಕರಿಮೆಣಸು ತೊಗೊಂಡೇನಿ ರೀ. 2 ಟೇಬಲ್ ಸ್ಪೂನ್ ಧನಿಯಾ ಕಾಳು ತೊಗೊಂಡೇನಿ ನೋಡಿರಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ತೊಗೊಂಡೇನಿ ನೋಡಿರಿ. ಆಮೇಲೆ ಒಂದು ಸಣ್ಣ ಬೌಲೆ 1 ಬೌಲ್ ಖಾರ ಪುಡಿ ತೊಗೊಂಡೇನಿ. ಇಷ್ಟೆಲ್ಲ ಸಾಮಾನು ಬೇಕು ನೋಡಿರಿ ಅದಕ್ಕೆ. ಈಗ ಫಸ್ಟಿಗೆ ಏನು ಮಾಡೋದು ಅಂತಂದ್ರೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋನು. ಅದಕ್ಕೆ 2 ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದನ್ನು, ಆಮೇಲೆ ಕಡ್ಲಿಬೇಳೆ 2 ಇವನ್ನ ಮೊದಲಿಗೆ ಹಾಕ್ಕೊಂಡು 1-2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ರೀ. ಇವನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಗ್ಯಾಸ್ ಭಾಳ ಕಪ್ಪು ಆಗಬಾರ್ದು ರೀ, ಆಮೇಲೆ ಹಸಿನೂ ಇರಬಾರ್ದು. ಭಾಳ ಹುರ್ಕೊಂಡ್ವಿ ಅಂತಂದ್ರೆ ಏನಾಕೈತಂದ್ರೆ ಕಹಿ ಬರ್ತೈತಿ. ಈಗ ಗೋಧಿ ತೋರ್ಸಾತೇನಲ್ರಿ, ತೋರಿಸಿದ್ನೆಲ್ಲ ಅವನ್ನ ಹಾಕ್ಕೊಳಕತ್ತೇನೆ ನೋಡಿರಿ. ಗೋಧಿ ಮತ್ತು ಉದ್ದಿನಬೇಳೆ ಅವನು ಸತೇಕ ಅದ್ರೊಳಗನ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳ್ಳೋನು. ಅಕ್ಕಿನೂ ಹಾಕ್ಕೊಂಡೇನು ನೋಡಿರಿ. ಗೋಧಿ ಐತಲ್ಲ ಫುಲ್ ಕಲರ್ ಚೇಂಜ್ ಆಗುತ್ತೆ, ನಾನು ಹುರ್ಕೋಬೇಕ್ರಿ ಅವನ್ನ. ಮೆಂತೆ ಕಾಳನ್ನು ಈಗ ಹಾಕ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಅರ್ಶಿಣ ಬೇರೆ ಜಜ್ಜಿ ಇಟ್ಕೊಂಡಿದ್ವಲ್ಲ 2 ಅರ್ಶಿಣ ಬೇರೆ ತೊಗೊಂಡೇನಿ ನಾನು. ಇಷ್ಟೆಲ್ಲ ಆಯ್ತಲ್ರಿ ಹಾಕ್ಕೊಂಡು ಇವನ್ನ ಒಂದು 5-10 ನಿಮಿಷ ನಾವು ಚೆಂದಂಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗ್ಯಾಸನ್ನು ಹುರ್ಕೋತ ಹೋಗ್ಬೇಕ್ರಿ. ನಾವು ಕೈ ಆಡಿಸ್ಕೋತ ಹೋಗ್ಬೇಕು, ಹೊತ್ತಿಸ್ಕೋಬಾರ್ದು ರೀ. ಒಟ್ಟು ಕೈ ಆಡಿಸ್ಕೋತ ಇರ್ಬೇಕ್ರಿ ಹಿಂಗೆ. ಅದನ್ನು ನೋಡಿರಿ ಸ್ವಲ್ಪ ರೆಡ್ ಒಳಗೆ ಟರ್ನ್ ಆಗಾಕತ್ತೈತ್ರಿ ನಮ್ದೀಗ ಕಡ್ಲಿಬೇಳೆ. ಅದು ಗೋಧಿ ಐತಲ್ಲ ಒಟ್ಟು ಹಂಗೆ ತಿನ್ನಕ್ಕೆ ಹೋಗ್ಬಾರ್ದು ರೀ, ಭಾಳ ಚಂದ ಹುರ್ಕೊಂಡು ತಿನ್ಬೇಕು. ಯಾಕಂದ್ರೆ ಮತ್ತು ಚಪಾತಿ ಆದ್ರೂ ಅಷ್ಟೇ ನಾವು ಸರಿಯಾಗಿ ಬೇಯಿಸ್ಕೊಂಡು ತಿನ್ಬೇಕ್ರಿ. ಈಗ ಖಾರ ಪುಡಿ ಎತ್ತಿಟ್ಕೊಂಡಿದ್ವಲ್ಲ ರೀ, ಅದೊಂದು ಹಾಕ್ಕೊಂಡಿಲ್ಲ. ಅದಕ್ಕೆ ಏನು ಮಾಡೇನಿ ಅಂದ್ರೆ ಶುಂಠಿ ಪೌಡ್ರ್ ಹಾಕ್ಕೊಂಡು ಇಟ್ಕೊಂಡೇನಿ, ಹಿಂಗೂ ಹಾಕ್ಕೊಂಡು ಇಟ್ಕೊಂಡೇನಿ. ಈಗ ಧನಿಯಾ ಕಾಳು, ಕರಿಮೆಣಸು, ಆಮೇಲೆ ಜೀರಿಗೆ ಇತ್ತಲ್ಲ ಅವನು ಸತೇಕ ಹುರ್ಕೊಳಕ್ಕೆ ನಾವು ಹಾಕ್ಕೊಳ್ಳೋಣಂತ. ಅದನ್ನೂ ಸತೇಕ ಕಡ್ಲಿಬೇಳೆ ಒಳಗನ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಹುರ್ಕೊಳ್ಳೋನು. ಅವನು ಉಪ್ಪು ಖಾರ ಪುಡಿ ಐತಲ್ರಿ, ಇದನ್ನು ರುಬ್ಕೊಂಡ ಮೇಲೆ ಹಾಕ್ಕೊಳ್ಳೋಣಂತ. ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ನಮ್ದು ಕಡ್ಲಿಬೇಳೆ. ನೋಡಿರಿ ತೋರ್ಸಾಕತ್ತೇನಲ್ಲ ಈ ರೀತಿ ಹುರ್ಕೋಬೇಕು ನಾವು.
ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು. ಅವನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣಂತ. ಇದು ಒಂದು ಸ್ವಲ್ಪ ಆರ್ಬೇಕ್ರಿ. ನಾವು ಜಾಸ್ತಿ ಪ್ರಮಾಣ ಒಳಗೆ ಮಾಡಿದ್ರೆ ನಾವು ಗಿರ್ನಿಗೆ ತೊಗೊಂಡು ಹೋಗಿ ರುಬ್ಬಿಸ್ಕೊಂಡು ಬರ್ಬೇಕು. ಇಲ್ಲ ನಾವು ಸ್ವಲ್ಪ ಮಾಡಿದ್ವಿ ಅಂದ್ರೆ ಮನೆ ಒಳಗನ ಮಿಕ್ಸಿ ಜಾರ್ ಒಳಗನ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕ್ರಿ ಇದನ್ನು. ಈಗ ಇಷ್ಟು ರುಬ್ಕೊಂಬಂದೇನು ನೋಡಿರಿ. ಒಂದು ಜರಡಿ ತೊಗೊಂಡು ಅದ್ರೊಳಗೆ ಅದನ್ನು ಸಾನಿಸ್ಕೋತ ಹೋಗ್ಬೇಕ್ರಿ. ಹೆಂಗೆ ಮಿಕ್ಸಿ ಮಾಡ್ತೇವೆ ಹಂಗೆ. ಅದೇನು ಅದ್ರೊಳಗೆ ಉಳಿತೈತಲ್ಲ ಅದನ್ನು ಮತ್ತೆ ವಾಪಸ್ ಅದ್ರೊಳಗೆ ಹಾಕಿ ಇನ್ನೊಂದು ಸ್ವಲ್ಪ ಕಡ್ಲೆಬೇಳೆ ಅದು ಎಲ್ಲ ಸೇರಿಸ್ಕೊಂಡು ಮತ್ತೆ ರುಬ್ಕೋಬೇಕ್ರಿ ಅದನ್ನು. ಇಲ್ಲ ನಮ್ಮದು ಭಾಳ ಐತಿ ಕಡ್ಲೆಬೇಳೆ ಅದು 1 kg 1.5 kg ಐತಿ ಅಂದ್ರೆ ಮೆಂತ್ಯದ ಹಿಟ್ಟು ಮಾಡೋದು ಗಿರ್ನಿಗೆ ತೊಗೊಂಡು ಹೋದ್ರು ನಡಿತೈತೆ ರೀ. ಲಾಸ್ಟ್ನೇಕ ರುಬ್ಬುವಾಗ ನಾ ಏನು ಮಾಡೀನಂದ್ರೆ ಕಲ್ಲು ಉಪ್ಪು ತೊಗೊಂಡಿದ್ನೆಲ್ಲ ಇಲ್ಲಿ, ಅದ್ರ ಸಲುವಾಗಿ ಅದ್ರೊಳಗನ್ನ ಹಾಕಿ ಅದನ್ನು ರುಬ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಖಾರ ಪುಡಿನೂ ಈಗ ಹಾಕ್ಕೊಂಡೇನಿ. ಖಾರ ಪುಡಿಗೆ ಹಿಂಗೆ ಮತ್ತು ಶುಂಠಿ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೇನಿ. ಅದು ನೋಡಿರಿ ಸಣ್ಣಾಗೈತಿ. ಅದನ್ನು ಸತಕಿ ಇದಕ್ಕೆ ಮೊದಲಿಗೆ ಮಿಕ್ಸ್ ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಕೂಡಿಸಿ ಎಲ್ಲ ಕ್ರಾಸ್ ಮಾಡೋಣ್ರಿ. ಫೈನಾಗೆ ಪೌಡ್ರ್ ಆಗ್ಬೇಕ್ರಿ ಇದು. ನೋಡಿರಿ ಇಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ. ಇದನ್ನು ಒಂದು 2-3 ತಿಂಗಳಿಟ್ರು ಏನು ಅಂದ್ರೆ ಕೆಡಂಗಿಲ್ಲ ರೀ ಇದು. ನಾವು ದಿನಾಲು ಬಿಸಿ ರೊಟ್ಟಿ ಚಪಾತಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರೂ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿರಲ್ಲ. ನಮ್ಮ ವಿಡಿಯೋಗಳು ಯಾರ್ಯಾರಿಗೆ ಇಷ್ಟ ಆಗ್ತೈತಲ್ರಿ ಅವರೆಲ್ಲರೂ ಲೈಕ್ ಶೇರ್ ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.